ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅಂತ ಮಾತಾಡೋದು. ಶಿರಟ್ಟಿ ತಾಲೂಕಿನ ರಾಮಾವದು ಪಕ್ಕಿ ನಗರದ ತಂಗೋಡು ಗ್ರಾಮದಿಂದ ಮಾತಾಡೋದು, ಗದಗ ಜಿಲ್ಲೆಯಿಂದ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನಮಗೆ ಸಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ್ದು ತುಂಬ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಯಾಕಂತಂದ್ರೆ ಅವರು ಈ ದೇಶದಲ್ಲೇ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಮೇಲೆತ್ತರಕ್ಕೆ ಬೆಳೆಸಿದವರು ಹಾಗೂ ಸಾಕಷ್ಟು ಮಠಮಾನ್ಯಗಳಿಗೆ ಅನುದಾನವನ್ನು ಕೊಡೋದಾಗಲಿ, ಸಾಧು ಪ್ರೇಮಿಯಾಗಲಿ ಅವರು ಅತ್ಯಂತ ಹೆಸರುವಾಸಿಯಾದಂಥ ಈ ರಾಜ್ಯದ ಶಾಸಕರಲ್ಲಿ ಅತಿ ಹಿರಿಯ ಶಾಸಕರು ಹಾಗೂ ಹಿರಿಯ ರಾಜಕಾರಣ ವ್ಯಕ್ತಿಗಳಾದಂಥ ಸಾಮನೂರು ಶಿವಶಂಕರಪ್ಪನವರು ನಮಗೆ ಏನಾಗ್ಯದಪ್ಪ ಅಂತಂದ್ರೆ, ಈ ರಾಜ್ಯದೊಳಗೆ ಅವರ ನೋವನ್ನು, ದುಃಖದ ನೋವನ್ನು ಅವ್ರ ಮನೆತನದವ್ರಿಗೆ ಬರ್ಸುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕರುಣಿಸಲಿ ಅಂತೇಳಿ ನಾನು ಎರಡು ಮಾತುಗಳನ್ನು ಸಾಮನೂರು ಶಿವಶಂಕರಪ್ಪನವರು ಶಿವಾಧೀನರಾಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಹಿರಿಯ ಮುತ್ಸದ್ದಿ ನಾಯಕರಾಗಿರ್ತಕ್ಕಂಥವರು, ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು, ಅನೇಕ ಮಠಮಾನ್ಯಗಳಿಗೆ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥವರು ಮತ್ತು ಹಿರಿಯ ಜೀವಿಗಳು. ಇವತ್ತಿನ ದಿವಸ ಶಿವಾಧೀನರಾಗಿರ್ತಕ್ಕಂಥದ್ದು ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಹಾಗೂ ದಾವಣಗೆರೆ ಜಿಲ್ಲೆಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಎಲ್ಲ ನಮ್ಮ ರಾಜ್ಯದ ಗಣ್ಯಾತಿಗಣ್ಯರು ಹಾಗೂ ಅನೇಕ ಮಠಾಧೀಶರು, ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಿಗೆ ಇವತ್ತಿನ ದಿವಸ ಶ್ರದ್ಧಾಂಜಲಿ ಮಾಡುವ ಮೂಲಕ ಶಾಂತಿಯನ್ನು ಕೋರಿದ್ದಾರೆ.